ಗುತ್ತಿಗೆದಾರನನ್ನ ಅಪಹರಿಸಿ 16 ಲಕ್ಷ ರೂಪಾಯಿ ಲೂಟಿ ಮಾಡಿರುವಂತಹ ಪ್ರಕರಣ ಬೆಳಕಿಗೆ ಬಂದಿದೆ. ಇದು ಮೈಸೂರು ತಾಲೂಕಿನ ಮುದ್ದೇಗೌಡನ ಹುಂಡಿ ಗ್ರಾಮದಲ್ಲಿ ನಡೆದಂತಹ ಘಟನೆ. ಗುತ್ತಿಗೆದಾರನನ್ನ ಅಪಹರಿಸಿ 16 ಲಕ್ಷ ರೂಪಾಯಿ ಲೂಟಿ. ಮೈಸೂರು ತಾಲೂಕಿನ ಮುದ್ದೇಗೌಡನ ಹುಂಡಿ ಗ್ರಾಮದಲ್ಲಿ ನಡೆದಂತಹ ಘಟನೆ. ಹೊಸಹಳ್ಳಿ ಗ್ರಾಮದಲ್ಲಿ ಕೆಲಸದ ಜಾಗಕ್ಕೆ ತೆರಳಿದ್ದ ಗುತ್ತಿಗೆದಾರ ರಾಮ್ ಮನೆಗೆ ತೆರಳುತ್ತಾ ಇದ್ದ ವೇಳೆ ಅಡ್ಡಗಟ್ಟಿದ್ದ ದುಷ್ಕರ್ಮಿಗಳ ಗುಂಪೊಂದು ಕಾರಿನಿಂದ ಬಂದಿಳಿದ 4ರಿಂದ ರಾಮು ಅಪಹರಣ. ಕತ್ತಿನಲ್ಲಿದ್ದ 30 ಗ್ರಾಂ ಚಿನ್ನ, 2 ಉಂಗುರ ಎಲ್ಲವನ್ನೂ ಕೂಡ ಎಸ್ಕೇಪ್ ಆಗಿದ್ದಾರೆ ಕದ್ದು. ಸದ್ಯ ಗುತ್ತಿಗೆದಾರನನ್ನ ಅಪಹರಿಸಿದ್ದಲ್ಲದೆ 16 ಲಕ್ಷ ರೂಪಾಯಿಯನ್ನು ಕೂಡ ಲೂಟಿ ಮಾಡಿದ್ದಾರೆ. ಇದು ಮೈಸೂರು ತಾಲೂಕಿನಲ್ಲಿ ನಡೆದಿರುವಂಥದ್ದು. ಈ ಒಂದು ಹೊಸಹಳ್ಳಿ ಗ್ರಾಮದಲ್ಲಿ ಕೆಲಸದ ಜಾಗಕ್ಕೆ ತೆರಳುತ್ತಾ ಇದ್ದಂತಹ ಗುತ್ತಿಗೆದಾರ ರಾಮು ಮನೆಗೆ ತೆರಳುತ್ತಾ ಇದ್ದಂತಹ ವೇಳೆ ಅಡ್ಡಗಟ್ಟಿದ್ದ ದುಷ್ಕರ್ಮಿಗಳ ಗುಂಪೊಂದು ಕಾರ್ನಿಂದ ಬಂದಿಳಿದು 4ರಿಂದ ರಾಮುವನ್ನ ಅಪಹರಿಸಿ ತದನಂತರ ಕತ್ತಿನಲ್ಲಿದ್ದಂತಹ 30 ಗ್ರಾಂ ಚಿನ್ನ, 2 ಉಂಗುರ, 50,000 ದರೋಡೆಯನ್ನ ಮಾಡಿದ್ದಾರೆ. ಸದ್ಯ ಇದರ ಬಗ್ಗೆ ಪೊಲೀಸರು ತನಿಖೆಯನ್ನ ಆರಂಭಿಸಿದ್ದಾರೆ. ಜೊತೆಗೆ ಗುತ್ತಿಗೆದಾರನನ್ನ ಅಪಹರಿಸಿದಂತಹ ಸ್ಥಳ, ಅಲ್ಲಿ ಸುತ್ತಮುತ್ತ ಏನಾದ್ರು ಸಿಸಿ ಕ್ಯಾಮ್ರಾಗಳಿದೆಯಾ ಅಥವಾ ಯಾರಾದರೂ ನೋಡಿದ್ರ, ಯಾವ ಕಾರ್ನಲ್ಲಿ ಬಂದ್ರು, ಎಷ್ಟು ಜನರಿದ್ರು, ಹಾಗೆ ಯಾವ ರೀತಿಯಾದಂತಹ ಉಡುಪನ್ನ ಧರಿಸಿದ್ರು ಎಲ್ಲವನ್ನೂ ಕೂಡ ಪೊಲೀಸ್ ತನಿಖೆಯಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಆ ರಾಮುವನ್ನು ಕೂಡ ಪ್ರಶ್ನೆ ಮಾಡ್ತಾ, ಜೊತೆಗೆ ಅಲ್ಲಿ ಯಾರಾದರೂ ಸ್ಥಳೀಯರಿದ್ರೆ ಅವರನ್ನು ಕೂಡ ಪ್ರಶ್ನೆ ಮಾಡ್ತಾ ಎಲ್ಲವನ್ನೂ ಕೂಡ ಕಲೆ ಹಾಕ್ತಿದ್ದಾರೆ ಮಾಹಿತಿಯನ್ನ ಪೊಲೀಸರು. ಸದ್ಯ ರಾಮುವಿನ ಕತ್ನಲ್ಲಿದ್ದಂತಹ 30 ಗ್ರಾಂ ಚಿನ್ನ, 2 ಉಂಗುರ, 50,000 ದರೋಡೆ ಮಾಡಿ ಬರೋಬ್ಬರಿ ಗುತ್ತಿಗೆದಾರನ ಹತ್ತಿರ ಇದ್ದಂತಹ 16,000 ರೂಪಾಯಿಗೂ ಕೂಡ ಹೆಚ್ಚು ಹಣವನ್ನ ಲೂಟಿ ಮಾಡಿದ್ದಾರೆ. 16 ಲಕ್ಷಕ್ಕೂ ಹೆಚ್ಚು ಹಣವನ್ನ ಲೂಟಿ ಮಾಡಿದ್ದಾರೆ. ನಿನ್ನೆ ಕೊಲೆ ಮಾಡಲು 90,000ಕ್ಕೆ ಸುಪಾರಿ ಕೊಟ್ಟಿದ್ದಾರೆ. ಕೊಲೆ ಮಾಡಲ್ಲ, 16 ಲಕ್ಷ ಹಣ ಕೊಡುವಂತೆ ಡಿಮ್ಯಾಂಡ್ ಮಾಡಿದ್ದಾರೆ. ಈ ವೇಳೆ ಪತ್ನಿಗೆ ಕರೆ ಮಾಡಿ 16 ಲಕ್ಷ ಕೊಡಿಸಿದ್ದ ಗುತ್ತಿಗೆದಾರ ಬಳಿಕ ಕಡವೆ ಕಟ್ಟೆ ಹುಂಡಿ ಬಳಿ ರಾಮು ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಮನೆಗೆ ಬಂದು ವಿಚಾರವನ್ನು ತಿಳಿಸಿದಂತಹ ವರುಣ ಠಾಣೆಗೆ ಹೋಗಿದ್ದಾರೆ. ಸ್ಥಳ ಪರಿಶೀಲನೆ ನಡೆಸಿ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ ಪೊಲೀಸರು. ನೋಡಿ, ನಿನ್ನೆ ನಿನ್ನನ್ನ ಕೊಲೆ ಮಾಡೋದಕ್ಕೆ ಅಂತ 90,000ಕ್ಕೆ ಸುಪಾರಿ ಕೊಟ್ಟಿದ್ದಾರೆ. ನಾವು ಕೊಲೆ ಮಾಡಲ್ಲ ನಿನ್ನನ್ನ, 16 ಲಕ್ಷ ಹಣವನ್ನ ನಮಗೆ ಕೊಡು ಅಂತೇಳಿ ಡಿಮ್ಯಾಂಡ್ ಮಾಡಿದ್ದಲ್ಲದೆ ಆತನ ಹತ್ರ ಇರುವಂತಹ ಏನು ಈ 30 ಗ್ರಾಂ ಚಿನ್ನ, 2 ಉಂಗುರ, 50,000 ದರೋಡೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿರೋದು. ಜೊತೆಗೆ 16 ಲಕ್ಷ ಹಣವನ್ನು ಕೂಡ ಇಸ್ಕೊಂಡು ಡಿಮ್ಯಾಂಡ್ ಅನ್ನ ಮಾಡಿ ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಈ ವೇಳೆ ಪತ್ನಿಗೆ ಕರೆ ಮಾಡಿ ಅಲ್ಲಿ 16 ಲಕ್ಷ ಕೊಡಿಸಿದ್ದಾನೆ ಆ ಗುತ್ತಿಗೆದಾರ ರಾಮು. ಬಳಿಕ ಆ ರಾಮುವನ್ನ ಕಡವೆ ಕಟ್ಟೆ ಹುಂಡಿ ಬಳಿ ಬಿಟ್ಟು ಅಲ್ಲಿಂದ ಪರಾರಿ ಆಗ್ಬಿಟ್ಟಿದ್ದಾರೆ. ಮನೆಗೆ ಬಂದು ವಿಚಾರವನ್ನ ತಿಳಿಸ್ತಾನೆ. ಆಗ ವರುಣ ಠಾಣೆಗೆ ದೂರನ್ನ ಕೂಡ ಕೊಡ್ತಾರೆ. ಸ್ಥಳವನ್ನ ಪರಿಶೀಲನೆ ನಡೆಸ್ತಾರೆ. ಆರೋಪಿಗಳ ಪತ್ತೆಗೆ ಬಲೆಯನ್ನ ಬೀಸಿದ್ದಾರೆ ಸದ್ಯಕ್ಕೆ ಹಾಕಿ. ಯಾಕೆ ಈ ರೀತಿ ಮಾಡಿದ್ರು, ಯಾರು ಕೊಲೆಗೆ ಸುಪಾರಿಗೆ ಯಾರು ಕೊಟ್ಟಿದ್ರು ಕೊಲೆ ಮಾಡೋದಕ್ಕೆ ಅಂತೇಳಿ, ಈ 19 ಲಕ್ಷವನ್ನ ಹೇಗೆ ಇವರು ಎಗರಿಸ್ಕೊಂಡು ಹೋದ್ರು, ಯಾರು ಈ ಖದೀಮ್ರು ಅಂತೇಳಿ ಬಹಳಷ್ಟು ತನಿಖೆಯನ್ನ ಮಾಡ್ತಿದ್ದಾರೆ ಪೊಲೀಸರು. ಸದ್ಯ ರಾಮುವನ ಈ ಒಂದು ಅಪಹರಣ ಮಾಡಿ ಈ ರೀತಿ 16 ಲಕ್ಷ ಹಣ ಕೊಡುವಂತೆ ಹೇಳಿ ಆತನ ಬಳಿ ಇದ್ದಂತಹ ಉಂಗುರಗಳು, ಆತನ ಹತ್ರ ಇರುವಂತಹ ನಗದು ಹಣ ಎಲ್ಲವನ್ನೂ ದೋಚಿ, ಚಿನ್ನವನ್ನ ದೋಚಿ ಎಸ್ಕೇಪ್ ಆಗಿದ್ದಲ್ಲದೆ ನಿನ್ನನ್ನು ಬಿಡಬೇಕು ಅಂದ್ರೆ 19 ಲಕ್ಷ ಕೊಡಬೇಕು ಅಂತ ಹೇಳಿ ಆ ಒಂದು ಹಣವನ್ನು ಇಸ್ಕೊಂಡು ಎಸ್ಕೇಪ್ ಆಗಿದ್ದಾರೆ. ಹಾಗಾಗಿ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಲಿದೆ ಯಾರು ಈ ಖದೀಮ್ರು ಅಂತ. ಸದ್ಯ ಅಕ್ಕಪಕ್ಕ ಇರುವಂತಹ CCTV ಕ್ಯಾಮ್ರಾಗಳನ್ನು ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ ಪೊಲೀಸರು. ಸ್ಥಳಕ್ಕೆ ಬಂದಿದ್ದಾರೆ, ಆಗಮಿಸಿದ್ದಾರೆ. ಅಲ್ಲಿ ಎಲ್ಲವೂ ಕೂಡ ಕುಲಂಕುಷವಾಗಿ ತನಿಖೆಯನ್ನು ಮಾಡ್ತಿದ್ದಾರೆ.